ನಮಸ್ಕಾರ, ಮನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಈ ಅಗ್ನಿ ಮತ್ತು ಸಾಕ್ಷಿ ಇಬ್ಬರೂ ಅಲ್ಲಿ ನಾಗಮಂಡಲ ಸೈಟ್ ಹತ್ರ ಹೋಗಿದ್ದಾರೆ. ಆದರೆ ಅಲ್ಲಿ ಬಾಟ್ಲುಗಳು ಬಿದ್ದಿದೆ, ಮತ್ತು ಸಿಗರೇಟ್ಗಳು ಬಾಟ್ಲುಗಳು, ಮತ್ತು ಏನೇನೋ ಬಾಳೆಹಣ್ಣು ಸಿಪ್ಪೆಗಳು ಅದು ಇದು ಅಂತ ಏನೇನೋ ಬಿದ್ದಿದೆ. ಆದರೆ ಇದು ದೆವ್ವದ ಕಾಟ ಅಂತೂ ಅಲ್ವೇ ಅಲ್ಲ. ಯಾರೋ ಬೇಕು ಅಂತ ಇದನ್ನೆಲ್ಲ ಮಾಡ್ತಿರೋದು ಇವ್ರನ್ನ ಎಬ್ಬಿಸೋಕ್ಕೋಸ್ಕರ. ಅದಕ್ಕೆ ಅಲ್ಲಿ ಬಿಟ್ಟಿರೋದು ಯಾರು, ಅದನ್ನು ರೌಡಿಗಳನ್ನೆಲ್ಲ ಬಿಟ್ಟು ಈ ಥರ ಎದುರಿಸ್ತಾ ಇರೋದು ಯಾರು ಅಂದರೆ ಈ ಅಗ್ನಿ ಚಿಕ್ಕಮ್ಮ. ರೌಡಿಗಳು ಬಿಟ್ಟು ಎದುರಿಸ್ತಿದ್ದಾಳೆ. ಇಲ್ಲಿ ಈ ಕಡೆ ಅಗ್ನಿ ತಂಗಿ ಗಾಬರಿ, ಇವಳ ಹೆಸರು ಗಾಬರಿ ಅಂತಲೇ ಕಟ್ಟಬೇಕಿತ್ತು. ಯಾವಾಗಲೂ ಗಾಬರಿಯಾಗೇ ಇರ್ತಾಳೆ. ಗಾಬರಿ 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 ಗಾಬರಿ. ಅಯ್ಯೋ ಅಣ್ಣ ಹೋಗಿದ್ದಾನೆ ಇನ್ನೂ ಬಂದಿಲ್ಲ, ಎಲ್ಲೋದ್ನೋ ಏನೋ, ಏನು ಕಥೆನೋ ಅಂತ ಯಾವಾಗಲೂ ಹಂಗೆ ಅಂತಿರ್ತಾಳೆ. ಅವರಪ್ಪ ಸಮಾಧಾನ ಮಾಡ್ತಾನೆ, ಆದರೂ ಕೂಡ ಅವಳು ಕೇಳಲ್ಲ. ಗಾಬರಿ ಆಗ್ತಾನೇ ಇರ್ತಾಳೆ ಯಾವಾಗ ನೋಡಿದ್ರೂ. ಅದಿತಿ ಈ ಕಡೆ ಸಾಕ್ಷಿ ಅಲ್ಲಿ ಹೋಗ್ತಾಳೆ. ಎಲ್ಲ ಕಡೆನೂ ಹೋಗ್ತಾರೆ ಇಬ್ಬರೂ. ಆಮೇಲೆ ಬೆಂಕಿ ಇದ್ದಕ್ಕಿದ್ದಂಗೆ ಮರಕ್ಕೆ ಬೆಂಕಿ ಹತ್ಕೊಬಿಡುತ್ತೆ. ದೆವ್ವ ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಏನೋ ದೆವ್ವದ ಕಾಟ ಇದೆ, ಇಲ್ಲಿಗೆ ಬರೋದೇ ಬೇಡ ಅನ್ನಂಗೆ ಮರಕ್ಕೆ ಇದ್ದಕ್ಕಿದ್ದಂಗೆ ಬೆಂಕಿ ಹತ್ಕೊಬಿಡುತ್ತೆ. ಅದು ನೋಡಿದ್ದು ಇಬ್ಬರು ಓಡೋಡಿ ಬರ್ತಾರೆ ಆಚೆಗೆ. ಆಮೇಲೆ ಅವಳು ತಲೆಗೆಲ್ಲ ಇದು ಹತ್ಕೊಂಡ್ಬಿಟ್ಟುತ್ತೆ, ಏನು ಜೇಡದ ಬಲ್ಲೆಗಳು, ಅದನ್ನೆಲ್ಲ ತೆಗಿತಾರೆ. ಆಮೇಲೆ ಮುಳ್ಳು ಚುಚ್ಕೊಳ್ಳುತ್ತೆ, ಅದನ್ನೆಲ್ಲ ಕೈಯಿಂದ ತೆಗಿತಾನೆ, ಕಾಲು ಒರೆಸ್ತಾನೆ, ಚಪ್ಪಲಿ ಹಾಕ್ತಾನೆ, ಈ ಥರ ಎಲ್ಲ. ಅಂದರೆ ರೌಡಿಗಳು ಬಂದರು ಓಡಿ ಬಂದು ಅನ್ನಂಗೆ. ಏನೋ ದೆವ್ವದ ಕಾಟ ಇದೆ, ಸಿಗರೇಟ್ ಸೇರ್ತಿತ್ತು, ಆಮೇಲೆ ಬೆಂಕಿ ಬಿಡ್ತಿತ್ತು, ಏನೇನೋ ಕತೆಗಳು ಇದೆಲ್ಲ. ಅವಳು ಪಾಪ ಕಾಲಿಗೆ ಏಟಾಗುತ್ತೆ, ಸ್ವಲ್ಪ ಸ್ಕಿಡ್ ಆಗುತ್ತೆ ಕಾಲು. ಆವಾಗ ಬಾಳೆಹಣ್ಣು ಸಿಪ್ಪೆನೇನೋ ಜಾರು ಬಿಡ್ತಾಳೆ, ಹಾಗಾಗಿ ಸ್ಕಿಡ್ ಆಗುತ್ತೆ. ಆಗ ಅವನೇ ಅದನ್ನು ತೆಗೆದು ಕಾಲನ್ನೆಲ್ಲ ಒರೆಸಿ ಮತ್ತೆ ಚಪ್ಪಲಿ ಹಾಕ್ತಾನೆ. ಒಂದು ಸಲ ಹಂಗಿರ್ತಾನೆ ಮನುಷ್ಯ, ಒಂದು ಸಲ ಹಿಂಗಿರ್ತಾನೆ ಅಂತ ಇವಳು ಹೇಳ್ತಾಳೆ. ಅಲ್ಲ, ಒಂದು ಸಲ ಚೆನ್ನಾಗೇ ಇರ್ತೀರ, ಒಂದೊಂದು ಸಲ ಸಿಡುಕು ಮುತ್ತಿಸಿದ್ದಂಗೆ ಆಡ್ತೀರಲ್ಲ ಯಾಕೆ ಸರ್ ಅಂತ. ಅದಕ್ಕೆ ಅದೆಲ್ಲ ಏನಿಲ್ಲ ಸುಮ್ಮನೆ ಇರು ಅಂತ ಹೇಳ್ತಾನೆ ಅಗ್ನಿ. ಆಮೇಲೆ ಸಾಕ್ಷಿನೂ ಅಗ್ನಿನೂ ಹೋಗೋಣ ನಡಿ ಎತ್ಲಾಗಿ ಅಂತ ಹೊರಡ್ತಾರೆ. ಆಮೇಲೆ ಮತ್ತೆ ಇವಳಿಗೆ ಅನುಮಾನ ಬರುತ್ತೆ ಸಾಕ್ಷಿಗೆ. ಇಲ್ಲ ಏನೋ ಇದೆ ಇಲ್ಲಿ, ಈಗ ತಾನೇ ಬಾಳೆಹಣ್ಣು ಸಿಪ್ಪೆ ಹಾಕೋಗಿದ್ದಾರೆ ತಿಂದು, ಅಂದರೆ ಯಾರೋ ಇಲ್ಲಿ ಓಡಾಡ್ತಾ ಇದ್ದಾರೆ, ನಾವು ಹಂಗೆ ಹೋಗೋದು ಬೇಡ, ವಾಪಸ್ ನೋಡೋಣ ಅಲ್ಲಿ ಅನ್ನೋಂಗೆ ಅವಳು ಇಂಟೆನ್ಷನ್ ಆಗಿರುತ್ತೆ. ಅಗ್ನಿ ಹೌದಲ್ವಾ, ಬಾಳೆಹಣ್ಣು ಸಿಪ್ಪೆ ಜಾರದೆ ಅಂದರೆ ಈಗ ಬಾಳೆಹಣ್ಣು ಸಿಪ್ಪೆ ಹಾಕಿರ್ತಾರೆ ಯಾರೋ, ಅಲ್ಲಿ ಬಾಟ್ಲುಗಳಿದೆ, ಅಲ್ಲಿ ಫುಡ್ಡು ತೊಗೊಂಡು ಬಂದು ಬಾಕ್ಸ್ಗಳಿದೆ, ಕಾಫಿ ಲೋಟಗಳಿದೆ, ಅಲ್ಲಲ್ಲಲ್ಲೇ ಎಲ್ಲ ಇದೆ. ಅಂದರೆ ಯಾರೋ ಜನ ಇದ್ದಾರೆ ಇಲ್ಲಿ, ದೆವ್ವನೂ ಇಲ್ಲ ಭೂತನೂ ಇಲ್ಲ, ಯಾರೋ ಜನ ಮಾಡ್ತಿರೋ ಕೆಲಸ ಇದು ಅಂತ. ಅಂದರೆ ನೈಟ್ ಆಗೋಯ್ತು, ತಿಂಗಳು ಮಾಮ ಬಂದುಬಿಟ್ಟಿದೆ ಆಗಲೇ ಆಕಾಶದಲ್ಲಿ. ಏನು ಸೂಪರಾಗಿ ಕಾಣುತ್ತೆ ನೋಡಿ ತಿಂಗಳು ಮಾಮ. ನೋಡೋಕ್ಕೆ ಒಂದು ಲಕ್ಷಣವಾಗಿ ಎಷ್ಟು ಚೆಂದ ಕಾಣುತ್ತೆ. ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆಂದ ಕಾಣಿಸ್ತಾ ಇದೆ ತಿಂಗಳು ಮಾಮ. ಆಮೇಲೆ ಈ ಕಡೆ ಬಂದು ಇವ್ರ ಮನೆ ಅಗ್ನಿ ಸಾಕ್ಷಿ ಮನೆಯಲ್ಲಿ ಈ ಇಬ್ಬರು ಹೆಣ್ಮಕ್ಳು ಹುಡುಗಿರಿಬ್ರು ಅಪ್ಪಂಗೆ ವ್ಯಂಗ್ಯವಾಗಿ ಮಾತಾಡಿಕೊಂಡು, ನೈಟೆಲ್ಲ ಡ್ಯೂಟಿನ ಅವಳಿಗೆ ಸಂಬಳ ಜಾಸ್ತಿ ಕೊಡ್ತಾರಲ್ಲ ಅದಕ್ಕೆ ನೈಟೆಲ್ಲ ಡ್ಯೂಟಿನೇನಪ್ಪ ಅಂತ ಎಲ್ಲ ಕೇಳೋದು. ಆ ಥರ ಇವೆರಡು ಹುಡುಗಿರು ಸೇರ್ಕೊಂಡು ಆ ಥರ ಚುಡಾಯಿಸಿ ಕೇಳ್ತಾ ಇರ್ತವೆ. ಅವನು ಬಿಂದು ಸಿಂಧು ಸುಮ್ಮನಿರ್ರೆ, ಹಂಗೆಲ್ಲ ಅನ್ನಬಾರ್ದು, ನಾಳೆ ನಿಮಗೂ ಅದೇ ಪರಿಸ್ಥಿತಿ ಬರುತ್ತೆ, ಹೇಳ್ಬಾರ್ದು ಹಂಗೆಲ್ಲ, ಇನ್ನೊಬ್ಬರು ಹೆಣ್ಮಕ್ಳ ಮೇಲೆ ಆ ಥರ ಎಲ್ಲ ಇವಾಗ ಹೇಳ್ಬಾರ್ದು ಅಂತ ಅವನಿಷ್ಟು ಹೇಳ್ತಾನೆ. ಅಷ್ಟು ಹೇಳಿದ್ರೂ ಅಂತ ಹೇಳ್ಬಿಟ್ಟು ಈ ಹುಡುಗಿರು ಸಿಂಧು ಬಿಂದು ಅಪ್ಪಂಗೇನೆ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅವನಿಗೆ ತಲೆನೋವು ಬರೋ ಹಾಗೆ ಮಾತಾಡ್ತಾರೆ. ಅದಕ್ಕೆ ಅವನಿಗೆ ಬೇಜಾರಾಗೋಗುತ್ತೆ. ಅಯ್ಯೋ ಸುಮ್ಮನಿರ್ರೆ, ಬರ್ತಾಳೆ, ಅವಳಿಗೆ ಕೆಲಸ ಇರುತ್ತೆ, ಬರ್ತಾಳೆ ಅಂತ ಏನೇನೋ ಪ್ರಾಜೆಕ್ಟ್ಗಳೆಲ್ಲ ಇರ್ತವೆ, ಮಾಡ್ತಾಯಿರ್ತಾರೆ, ಬರ್ತಾರೆ ಬಿಡು ಅಂತ ಹೇಳ್ಕೊಂಡಿರ್ತಾನೆ. ಆಮೇಲೆ ಅವರಮ್ಮ ಬರ್ತಾಳೆ. ಈ ಕಡೆ ಇವಳು ಸಾಕ್ಷಿನೂ ಕೂಡ ಗಾಬರಿ ಆಗಿರ್ತಾಳೆ, ಬಾಳೆಹಣ್ಣು ಸಿಪ್ಪೆ ಬಿದ್ದಿದೆ ಅಂದಮೇಲೆ. ಇಲ್ಲೋ ಯಾರೋ ಇದ್ದಾರೆ ಸರ್, ಹಂಗಾರೆ ಈಗ ತಾನೇ ಬಾಳೆಹಣ್ಣು ತಿಂದಾಕಿ ಹೋಗಿದ್ದಾರೆ ಅಂದರೆ
ಯಾರೋ ಇಲ್ಲೇ ಇರ್ತಾರೆ, ನಮಗೆ ಯಾಮಾರಿಸ್ತಾ ಇದ್ದಾರೆ ಅಷ್ಟೇ, ಎದುರಿಸ್ತಾ ಇದ್ದಾರೆ. ಬೆಂಕಿ ಹಚ್ಚಿ ಈ ಥರ ಎಲ್ಲ ಮಾಡಿ ನಮ್ಮನ್ನು ಗಾಬರಿ ಪಡಿಸ್ತಿದ್ದಾರೆ. ಆದರೆ ಇಲ್ಲಿ ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ ಸರ್, ಅದೆಲ್ಲ ನಂಬ್ತೀರಾ ನೀವು ಅಂತ ಹೇಳ್ತಾಳೆ. ಆಮೇಲೆ ನಾನು ನಂಬಲ್ಲ ಅದನ್ನು ಅಂತ ಹೇಳ್ತಾನೆ. ನಮ್ಮಪ್ಪ ನಂಬ್ತಾರೆ, ನಾನು ನಂಬಲ್ಲ ಅಂತಾನೆ. ಈ ಕಡೆ ಮಂಜುರಿ ಆಚೆ ಬರ್ತಾಳೆ. ಬಂದುಬಿಟ್ಟು ಮಗಳದಿರು ಹೇಳೋದಕ್ಕೆಲ್ಲ ಇವಳು ತಾಳ ಹಾಕ್ತಾಳೆ, ಗಂಡನಿಗೆ ಬೈತಾಳೆ. ಅವನತ್ಲೆ ಬೇಜಾರಾಗಿ ಇವರು ಟಾರ್ಚರ್ ತಡೆಯೋಕ್ಕಾಗದೆ 3 ಜನದ ಆಚೆ ಹೊರಟೋಗ್ಬಿಡ್ತಾನೆ. ಆಮೇಲೆ ಇವಳು ಅಯ್ಯೋ ನನ್ನ ಹೆಣ್ಮಕ್ಳು ಮುತ್ತಿನಂಥವ್ರು ಅಂತ ಅವ್ರನ್ನ ದೃಷ್ಟಿ ತೆಗೆದು ಹಿಂಗೆ ಮುರ್ಕೋತಾಳೆ, ದೃಷ್ಟಿ ಮುರ್ಕೋತಾಳೆ. ಎಷ್ಟು ಚೆನ್ನಾಗಿ ಮಾತಾಡಿದರೆ ಇವತ್ತು ನಿಮ್ಮ ಅಪ್ಪಂಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬಿಟ್ರಲ್ಲೇ ಅಂತೇಳ್ಬಿಟ್ಟು. ಆಗ ಸರಿ ಅಂತೇಳ್ಬಿಟ್ಟು ಅವ್ರ ಮಾವ ಬೇಜಾರಾಗಿ ಹೋಗ್ತಾನೆ, ಸಾಕ್ಷಿ ಮಾವ. ಇವರೆಲ್ಲ 3 ಜನ ಎಂಜಾಯ್ ಮಾಡ್ತಾಯಿರ್ತಾರೆ ನಗಾಡ್ಕೊಂಡು. ಓಕೆ. ಆಮೇಲೆ ನಾವು ಹಿಂಗೆ ಕೇಳಿದ್ವಿ ಅಮ್ಮ, ಹಿಂಗೆ ಹೇಳಿದ್ರು ಅಪ್ಪ ಅಂತೇಳಿ ಏನು ಭಾಳ ಗಂಭೀರವಾಗಿ ಕೇಳಿದ್ದೆಲ್ಲ ರೈಟು ಅನ್ನೋ ಆ ರೀತಿ ಮಾತಾಡ್ತಾ ಇರ್ತಾರೆ. ಅವಳು ದೃಷ್ಟಿ ತೆಗಿತಾಳೆ, ಅಯ್ಯೋ ನನ್ನ ಹೆಣ್ಮಕ್ಳು ಎಷ್ಟು ಒಳ್ಳೆಯವರು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತೇಳ್ಬಿಟ್ಟು ದೃಷ್ಟಿ ತೆಗಿತಾರೆ. ಆಮೇಲೆ ಈ ಕಡೆ ಇವರು ಕಾಡೊಳಗಡೆನೇ ಅಲಿತಾ ಇರ್ತಾರೆ, ಆ ಕಡೆ ಈ ಕಡೆ ಓಡಾಡಿಕೊಂಡು. ಲಾಸ್ಟಲ್ಲಿ ತಿರುಗಿ ನೋಡ್ತಾರೆ, ಮತ್ತೆ ಒಂದು ಮರಕ್ಕೆ ಬೆಂಕಿ ಹತ್ಕೋತಾ ಇರುತ್ತೆ. ಮರಕ್ಕೆ ಬೆಂಕಿ ಹತ್ಕೊಳ್ಳೋವಷ್ಟು ಅದಿನ್ನೆಂಥ ದೆವ್ವ ಇರ್ಬೋದು ಅಂತೇಳ್ಬಿಟ್ಟು ಇವರಿಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ. ಆದರೆ ಎದರಲ್ಲ, ಧೈರ್ಯ ಬಂತು. ಯಾರೋ ಬಾಳೆಹಣ್ಣು ಸಿಪ್ಪೆ ಈಗ ತಿಂದಾಕವ್ರೆ ಅಂದರೆ ಇದು ದೆವ್ವದ ಕಾಟ ಅಲ್ವೇ ಅಲ್ಲ ಅಂತ ಸಾಕ್ಷಿಗೆ ಕನ್ಫರ್ಮ್ ಆಗೋಯ್ತು. ಆವಾಗ ಹೇಳ್ತಾಳೆ, ಸರ್ ಯಾರೋ ಇಲ್ಲಿ ವಾಸ ಮಾಡ್ತಿದ್ದಾರೆ ಸರ್, ಎಲ್ಲ ಅಲ್ಲಿ ಇಲ್ಲೇ ತಿಂದಾಕವ್ರೆ, ಬಾಟ್ಲುಗಳು ಬಿಯರ್ ಬಾಟ್ಲುಗಳು ಬಿದ್ದಿದೆ, ಮತ್ತು ಫುಡ್ಡು ಡೆಲಿವರಿ ಆಗಿದ್ದು ಅಂತ ಬಾಕ್ಸ್ಗಳಿದೆ, ಕಾಫಿ ಲೋಟಗಳಿದೆ, ಬಾಳೆಹಣ್ಣು ಸಿಪ್ಪೆಗಳಿದೆ, ಇಲ್ಲಿ ಯಾವ ದೆವ್ವ ಬರುತ್ತೆ ಸರ್ ಅಂತಾಳೆ. ಹೌದು ನನಗೂ ಅದೇ ಅನುಮಾನ ಅಂತ ಹೇಳ್ತಾನೆ ಅಗ್ನಿ. ಈ ಕಡೆ ಬಂದು ರಾಜು ಇನ್ನೂ ಸಾಕ್ಷಿ ಬಂದಿಲ್ವಲ್ಲ ಅಂಥೇಳಿ ಕಾಯ್ತಾ ಇದ್ದಾನೆ ಕೆಳಗಡೆ ಬಂದುಬಿಟ್ಟು. ಅಷ್ಟೊತ್ತಿಗೆ ಅವಳ ತಂಗಿ ಆಚೆ ಬರ್ತಾಳೆ, ಭೂಮಿ. ಬಂದುಬಿಟ್ಟು ಏನು ರಾಜು ಅವರೇ ಇನ್ನೂ ಆಚೆನೇ ಕಾಯ್ತಾ ಇದ್ದೀರಾ ಅಂತ. ಅವಳು ಇವತ್ತು ಬರಲ್ಲ ಬಿಡಿ, ಲೇಟ್ ಆಗುತ್ತೆ, ನೀವು ಹೋಗಿ ಮಲ್ಕೊಳ್ಳಿ, ಯಾಕೆ ಸುಮ್ಮನೆ ಕಾಯ್ತಾ ಇರ್ತೀರಾ ಅಂತಾಳೆ. ಅದಕ್ಕೆ ನಗಾಡ್ಕೊಂಡು ಹೇಳ್ತಾಳೆ, ಇಲ್ಲ ಹಂಗೇನಿಲ್ಲ ಭೂಮಿಯವರೇ ಅಂತ ಹೇಳ್ತಾನೆ. ಇಲ್ಲ ಹೋಗಿ ನೀವು ಮಲ್ಕೊಳ್ಳಿ, ಬರೋದು 5 ಫೋನ್ ಮಾಡೋಳು, ಲೇಟ್ ಆಗುತ್ತೆ, ಅದಕ್ಕೆ ಬಂದಿಲ್ಲ, ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಆಮೇಲೆ ಅವನು ಹೋಗ್ತಾನೋ ಅಲ್ಲೇ ಕೂತಿರ್ತಾನೋ ನೋಡಬೇಕು. ಈ ಕಡೆ ಬಂದು ಈ ರಾಜು ಅದು ಎಷ್ಟು ಇಷ್ಟಪಡ್ತಾನೆ ಸಾಕ್ಷಿನ ಅಂದರೆ, ಆ್ಯಕ್ಚುಲಿ ಇವತ್ತು ಅಂದರೆ ಇವತ್ತೇ ಮದುವೆ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾನೆ. ಅವರ ಅಪ್ಪನೂ ಕೂಡ ಅಂದರೆ ಸಾಕ್ಷಿಯ ಮಾವನೂ ಕೂಡ ಹೇಳ್ತಾನೆ, ಇಂಥ ಒಳ್ಳೆ ಗಂಡು ಸಿಗಲ್ಲ, ಸಾಕ್ಷಿ ಒಪ್ಕೊಂಡು ಮದುವೆ ಆಗಿದ್ದಿದ್ರೆ ಸೆಟ್ಲಾಗ್ಬಿಡ್ಬೋದಿತ್ತು ಲೈಫಲ್ಲಿ ಆ ಕಡೆ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.